ಸರಿಗಮಪ ಆದ್ಮೇಲೆ ಹಿಂದಿಯಲ್ಲಿ ಹೋಗಿದ್ರಿ. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಆ ಹಿಂದಿಯಲ್ಲಿ ಶೋ ಮಾಡೋದು ನಿಮಗೆ? ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಕನ್ನಡ ಶೋ ಮಾಡಿದೆ. ನೆಕ್ಸ್ಟ್ ಸೋನಿ ಕಡೆಯಿಂದ ಕಾಲ್ ಬಂತು, ಆಡಿಷನ್ಸ್ ನಡೀತಾ ಇದೆ, ಆಡಿಷನ್ಸ್ ಕೊಡ್ಬೋದಾ ಅಂತ. ಸೊ ಕೊಡ್ತಾ ಹೋದೆ. ಒಂದೊಂದೇ ರೌಂಡ್ ಸೆಲೆಕ್ಟ್ ಕೂಡ ಆಗ್ತಾ ಹೋಯಿತು. ಅಲ್ಲಿ ಪ್ರತಿಯೊಬ್ಬರಿಂದ ಕೂಡ ನಾನು ಸಾಕಷ್ಟು ಕಲ್ತಿದ್ದೀನಿ, ತುಂಬಾ ಕಲ್ತಿದ್ದೀನಿ. ಸೊ ಥ್ಯಾಂಕ್ಫುಲ್. ಮತ್ತು ಮೇಯ್ನಾಗಿ ಎಸ್ಪೆಷಲಿ ಹಿಂದಿನೂ ಕೂಡ ಕಲ್ತ್ಕೊಂಡು ಬಂದೆ. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಎಷ್ಟು ಭಾಷೆಗಳು ಬರುತ್ತೆ ಅಂತ? ಏನಂತ ಹೇಳಿದ್ರೆ ಹಿಂದಿಯಲ್ಲಿ ಸಮೇತ ಆಡಿದ್ದೀರಾ, ಸೊ ನಿಮ್ಗೆ ಎಷ್ಟು ಭಾಷೆಗಳು ಬರುತ್ತೆ ಅಂತ? ನಾನು ಹಾಡೋದು 6 ಲ್ಯಾಂಗ್ವೇಜಸಲ್ಲಿ ಹಾಡ್ತಾ ಇದ್ದೀನಿ. ಆದರೆ ಮಾತಾಡೋಕ್ಕೆ ಅಷ್ಟು ಲ್ಯಾಂಗ್ವೇಜಸ್ ಬರಲ್ಲ. ಹಿಂದಿ, ಇಂಗ್ಲೀಷ್, ಕನ್ನಡ ಎಲ್ಲ ಮಾತಾಡ್ತೀನಿ. ಸ್ವಲ್ಪ ಹಾಗೆ ಬರುತ್ತೆ, ಬಟ್ ಫುಲ್ಲಿ ಬರಲ್ಲ. ಹಾಡ್ತೀನಿ. ಓಕೆ, ಹಿಂದಿದೆಲ್ಲ ಹಾಡಿದ್ದೀರಾ, ಅದು ಪ್ರಾಕ್ಟೀಸ್ ಮಾಡಿಕೊಂಡು ಈಗ ಹಿಂದಿ ಚೆನ್ನಾಗಿ ಮಾತಾಡೋಕ್ಕೆಲ್ಲ ಬರುತ್ತಾ? ಹಿಂದಿ ಆ್ಯಕ್ಚುಲಿ ಮುಂಚೆ ಬರ್ತಿರ್ಲಿಲ್ಲ. ಅಲ್ಲಿ ಸೋನಿಗೆ ಹೋಗಿ, ಸೂಪರ್ ಸ್ಟಾರ್ ಸಿಂಗರ್ಗೆ ಹೋಗಿ ಅಲ್ಲೊಂದು 15 to 20 ಡೇಸಲ್ಲಿ ಕಲ್ತ್ಕೊಂಡೆ. ಓಕೆ, ಏನಂತ ಹೇಳಿದ್ರೆ ನಮ್ಮ ಕನ್ನಡ ಅಂತ ಹೇಳಿದ್ರೆ ನಮ್ಮ ಮದರ್ ಟಂಗು, ನಾವು ಮಾಮೂಲಿಯಾಗಿ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರೋದು. ಸೊ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಹಿಂದಿ ಕಲ್ತ್ಕೊಂಡು ಸಾಂಗ್ಸ್ ಆಡೋದಕ್ಕೆ? ನನಗೆ ತುಂಬ ಟಫ್ ಅಂತ ಏನು ಅನಿಸ್ಲಿಲ್ಲ. ಬಿಕಾಸ್ ಅಲ್ಲಿ ಹೋದೆ, ಎಲ್ಲರೂ ಹಿಂದಿನೇ ಮಾತಾಡ್ತಿರ್ತಾರೆ, ಎಲ್ಲರ ಜೊತೆ ಹಿಂದಿಯಲ್ಲೇ ಮಾತಾಡಿದೆ. ಹೀಗೆ 15 to 20 ಡೇಸಲ್ಲಿ ನನಗೆ ಹಿಂದಿ ಕೂಡ ಬಂದುಬಿಡ್ತು. ಆ್ಯಂಡ್ ಹಿಂದಿ ಸಾಂಗ್ಸ್ನ ನಾನು ಮುಂಚೆಯಿಂದನೂ ಹಾಡ್ತಾ ಇದ್ದೆ. ಸೊ ಅದೇನು ಕಷ್ಟ ಆಗಿಲ್ಲ. ಸೊ ತುಂಬ ಚೆನ್ನಾಗಿತ್ತು. ಓಕೆ, ನಾನು ಇನ್ನೊಂದು ನೋಡಿದ್ದೀನಿ, ಏನಂತ ಹೇಳಿದ್ರೆ ದಿಯವರು ಒಂಥರ ಮಲ್ಟಿ ಟ್ಯಾಲೆಂಟೆಡ್, ಡ್ಯಾನ್ಸ್ ಮಾಡ್ತೀರಾ, ಸಿಂಗ್ ಮಾಡ್ತೀರಾ, ಎಲ್ಲ ಒಂದು ಚಟುವಟಿಕೆಯಲ್ಲೂ ಭಾಗಿಯಾಗಿದ್ದೀರಾ. ಸೊ ಇದು ಹೆಂಗೆ ಅಂತ? ನೀವೇನಾದರೂ ಕ್ಲಾಸಸ್ಗೆ ಹೋಗ್ತಾ ಇದ್ದೀರಾ, ಹೇಗೆ ಅಂತ? ನಾನು ಆ್ಯಕ್ಚುಲಿ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಬಟ್ ನನಗೆ ಮ್ಯೂಸಿಕ್, ಡ್ಯಾನ್ಸ್, ಆ್ಯಂಕರಿಂಗ್, ಆ್ಯಕ್ಟಿಂಗ್ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇದೆ. ಸೊ ಎಲ್ಲನೂ ಮಾಡ್ತೀನಿ. ಬಟ್ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಸಾಗರದಲ್ಲಿ, ಶ್ರೀಮತಿ ವಸುಧಾ ಶರ್ಮಾ ಅಂತ, ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಮತ್ತು ಆ್ಯಕ್ಚುಲಿ ಅಕ್ಕ ಫಸ್ಟ್ ಮ್ಯೂಸಿಕ್ ಕಲಿತಾ ಇದ್ಲು. ಅವಳನ್ನ ನೋಡಿ ಅವಳ ಜೊತೆ ನಾನು ಹಾಡ್ತಿದ್ದೆ. ಅದನ್ನು ಪಪ್ಪ ಮಮ್ಮಿ ರೆಕಗ್ನೈಸ್ ಮಾಡಿ, ಇವಳು ಕೂಡ ಹಾಡ್ಬೋದು ಅಂತ ಅವ್ರು ರೆಕಗ್ನೈಸ್ ಮಾಡಿ ನನ್ನ ಮ್ಯೂಸಿಕ್ ಕ್ಲಾಸ್ಗೆ ಜಾಯಿನ್ ಮಾಡಿಸಿದ್ರು. ಸೊ ಹೀಗೆ ಜರ್ನಿ ಸ್ಟಾರ್ಟ್ ಆಯಿತು. ಇದು ಸರಿಗಮ ಆಡಿಷನ್ನು ಒಂದೊಂದು ಜಿಲ್ಲೆಯಲ್ಲಿ ಅಂತ ಬರುತ್ತೆ, ಅವಾಗ ನೀವು ಹೋದ್ರೆ ಇಲ್ಲ ಆಡಿಷನ್ ಇದೆ ಅಂತ ಬ್ಯಾಂಗ್ಳೂರಿಗೆ ಏನಾದರೂ ಬಂದಿದ್ರಾ ಅಂತ? ಇಲ್ಲ, ಆ್ಯಕ್ಚುಲಿ ನನಗೆ ಸರಿಗಮಪಕ್ಕೆ ಹೋಗಬೇಕು ಅಂತ ತುಂಬ ಹಿಂದಿಂದ ಪ್ಲ್ಯಾನ್ಸ್ ಇಟ್ಕೊಂಡು ಹೀಗೆ ಅದೇ ಆಡಿಷನ್ ಕೊಟ್ಟಿದ್ದಲ್ಲ. ಶಿರ್ಸಿಯಲ್ಲಿ ನನ್ನ ಅಜ್ಜನ ಮನೆ ಆ್ಯಕ್ಚುಲಿ, ಅಲ್ಲಿ ಹೋಗ್ತಾ ಇದ್ವಿ. ಸರಿಗಮಪ ಆಡಿಷನ್ಸ್ ಅಂತ ನನಗೆ ಬೋರ್ಡ್ ಕಾಣ್ತು. ಆಗ ನಾನು ಆ್ಯಕ್ಚುಲಿ ಚಿಕ್ಕವಳಿದ್ದಾಗಿಂದನೂ ಎಲ್ಲ ಕಾಂಪಿಟೇಷನ್ಸ್ಗೆ ಹೋಗೋದು ನನ್ನೊಂದು ಹವ್ಯಾಸ. ಪ್ರೈಸ್ ಬರುತ್ತೋ ಬಿಡುತ್ತೋ ಅದನ್ನು ಯೋಚನೆ ಮಾಡಲ್ಲ, ಪಾರ್ಟಿಸಿಪೇಷನ್ನು ಮುಖ್ಯ ಅಂತ ಹೇಳಿ ಎಲ್ಲ ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಸೊ ಸರಿಗಮಪನೂ ಹೀಗೆ ಎಕ್ಸ್ಪೀರಿಯನ್ಸ್ಗೆ ಇರಲಿ ಅಂತ ಹೋಗಿದ್ದು. ಎಲ್ಲ ರೌಂಡ್ ಸೆಲೆಕ್ಟ್ ಆಗಿ ಮೆಗಾ ಆಡಿಷನ್ಸ್ವರೆಗೂ ಹೋದೆ. ಅಲ್ಲಿ VP ಸರ್ ನನ್ನ ಸ್ಪೆಷಲ್ ಎಂಟರ್ಟೈನರ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರು. ಅದಿನ್ನೂ ಖುಷಿ ಆಯಿತು. ನನ್ನ ಸಿಂಗಿಂಗ್ ಜೊತೆಗೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಕೂಡ ತೋರಿಸೋವಂಥ ಒಂದು ಅವಕಾಶ ಸಿಕ್ತು. ಸೊ ತುಂಬ ಒಳ್ಳೆಯ ಅವಕಾಶ ಸಿಕ್ತು. ಓಕೆ, ಈಗ ಅಕ್ಕ ಸಿಂಗಿಂಗಲ್ಲಿ ಇದ್ರು, ನೀವು ಸಮೇತ ಕ್ಲಾಸ್ಗೆ ಹೋಗ್ತಾ ಇದ್ರಿ, ಅದ್ರ ಮೇಲೆ ಒಲವು ಅಂತ. ಈಗ ನಿಮ್ಮಲ್ಲಿ ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದೆ. ಸೊ ಇದರಲ್ಲಿ ಎಲ್ಲದಕ್ಕಿಂತ ಯಾವುದು ನಿಮಗೆ ತುಂಬ ಇಷ್ಟ ಆಗುತ್ತೆ? ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು? ನನಗೆ ಎಲ್ಲನೂ ಇಷ್ಟ, ಎಲ್ಲನೂ ಸೇಮ್. ಸಿಂಗಿಂಗ್ ತುಂಬಾ ಇಷ್ಟ. ಸೊ ಸಿಂಗಿಂಗ್ ಜೊತೆಗೆ ಆ್ಯಂಕರಿಂಗ್, ಆ್ಯಕ್ಟಿಂಗ್ ಎಲ್ಲದೂ ಸೂಪರಾಗಿ ಇಷ್ಟ. ಅದರಲ್ಲಿ ಒಂದು ಚೂಸ್ ಮಾಡೋದು ಸ್ವಲ್ಪ ಕಷ್ಟನೇ. ಓಕೆ, ಈಗ ಆ್ಯಕ್ಟಿಂಗ್ ಮಾಡೋಕ್ಕೂ ನಿಮಗೆ ತುಂಬ ಇಷ್ಟ. ಯಾವ್ದಾದ್ರು ಡೈಲಾಗ್ ಹೇಳ್ಕೊಂಡು ಆ್ಯಕ್ಟಿಂಗ್ ಮಾಡ್ತೀರಾ? ನಾನೀಗ ಫ್ರೀಡಮ್ ಫೈಟರ್ಸ್ದು ಆ ಥರ ಎಲ್ಲ ಆ್ಯಕ್ಟಿಂಗ್ ಮಾಡೋದು ತುಂಬ ಜಾಸ್ತಿ. ಸೊ ನಂಗೆ ಅದು ತುಂಬ ಇಷ್ಟ ಕೂಡ. ಸೊ ಒಂದು ಮಾತು ತೋರಿಸ್ತೀರಾ? ಜಾಗದಲ್ಲೇ ರೆಡಿ. ಸಾಕು ಸಾಕು ನಿಲ್ಲಿಸಿ. ಏನು? ಅವರು ನಮಗೆ ಜೀವನಾಂಶವನ್ನು ಕೊಡುತ್ತಾರಂತೆಯೋ? ಮೊದಲು ಅವರು ಜೀವಂತವಾಗಿ ಉಳಿದುಕೊಂಡರಲ್ಲವೇ? ಕಿತ್ತೂರಿನ ತಾಯಿ ಹೆತ್ತ ಮಕ್ಕಳು ಸಿಂಹಗಳು, ಅವರಂತೆ ನರಿಗಳಲ್ಲ. ಹೋಗಿ ಆ ತ್ಯಾಕರೆಗೆ ಹೇಳು, ನಮ್ಮ ಈ ರಣ ಕಹಳೆ ಬ್ರಿಟಿಷರನ್ನು ಕೇವಲ ಕಿತ್ತೂರಿನಿಂದ ಮಾತ್ರವಲ್ಲ, ಇಡೀ ಭಾರತದಿಂದಲೇ ತೊಲಗಿಸಲು ಪಣ ತೊಟ್ಟು ನಿಂತಿದೆ. ಯುದ್ಧವಿರುವುದು ಅನಿವಾರ್ಯ. ಈ ಯುದ್ಧ ತಾಯಿಯ ಮಾನ ಕಾಪಾಡುವ ಯುದ್ಧ. ಈ ಯುದ್ಧ ಕನ್ನಡಿಗರು ಸ್ವತಂತ್ರ ಪ್ರಿಯರು ಎಂದು ಲೋಕಕ್ಕೆ ಸಾರುವ ಮಹಾಯುದ್ಧ. ಎಲ್ಲೆಲ್ಲೂ ರಣ ಬೇರಿ ಮೊಳಗಲಿ, ಕೋಟೆಯ ಎಲ್ಲ ಬಾಗಿಲುಗಳನ್ನು ಬಂದು ಮಾಡಿ, ಸಿಪಾಯಿಗಳಿಗೆ ಆಯುಧಗಳನ್ನು ಹಿಡಿದು ಸಿದ್ಧರಾಗಲು ಹೇಳಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್.
ಸೂಪರ್ ದಿಯಾ, ಚೆನ್ನಾಗಿ Thank ಆಕ್ಟ್ you. ಮಾಡ್ತೀರಾ. ಎಷ್ಟು ಚೆನ್ನಾಗಿ ಸಾಂಗ್ ಹೇಳ್ತೀರಾ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಥ್ಯಾಂಕ್